ಈರುಳ್ಳಿಗಳಿದ್ರೆ ಸಾಕು, ಮನೆಯಲ್ಲಿ ಎಷ್ಟೇ ಜಿರಳೆಗಳು ಹಲ್ಲಿಗಳು ಇದ್ರೂ ಹೋಗ್ಲಾಡಿಸಬಹುದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಮೊದಲನೇ ಟಿಪ್ಸ್ ಅನ್ನ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ವೇಸ್ಟ್ ಆಗಿರುವ ಬ್ರಷ್ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಅನ್ನ ಹಾಕೊಂಡಿದ್ದೀನಿ. ಮಕ್ಕಳು ಗೋಡೆ ಮೇಲೆ ಒಂದು ವೈಟ್ ಪೇಂಟ್ ಆಗಿರುವ ಗೋಡೆ ಮೇಲೆ ಪೆನ್ನಲ್ಲಿ ಅಥವಾ ಪೆನ್ಸಿಲ್ ಅಲ್ಲಿ ಬರೆದಾಗ ಗಲೀಜಾಗಿ ಕಾಣುತ್ತೆ. ಪೇಸ್ಟ್ ಮತ್ತು ಬ್ರಷ್ ಇಂದ ಈ ತರ ಚೆನ್ನಾಗಿ ಸ್ವಲ್ಪ ಉಜ್ಜಿದ್ರೆ ಸಾಕಾಗುತ್ತೆ. ಪೆನ್ನಿನ ಕಲೆ ಸ್ವಲ್ಪ ಕೂಡ ಇರೋದಿಲ್ಲ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ಕಲೆಯನ್ನ ತೆಗಿಬಹುದು. ಈ ಟಿಪ್ಸ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೋಡಿತಾ ಇರಬಹುದು ನೀವು ಎಷ್ಟು ನೀಟ್ ಆಗಿದೆ ಅಂತ. ಬನ್ನಿ ಇವಾಗ ಎರಡನೇ ಟಿಪ್ಸ್ ಅನ್ನ ನೋಡ್ಕೊಂಬರೋಣ. ಈ ತವಗಳಲ್ಲಿ ಮೀನ್ ಫ್ರೈ ಏನಾದ್ರೂ ನಾವು ಮಾಡಿದ್ರೆ, ಆಮ್ಲೆಟ್ ಹಾಕಿದ್ರೆ ಒಂಥರ ಸ್ಮೆಲ್ ಇರುತ್ತೆ. ವಾಶ್ ಮಾಡಿದ್ರು ಕೂಡ ಆ ಸ್ಮೆಲ್ ಹೋಗೋದಿಲ್ಲ. ಅದಕ್ಕೆ ನೀವು ಹೀಗೆ ಮಾಡಿ, ಸ್ವಲ್ಪ ಈ ತವನ ಬಿಸಿ ಮಾಡಿಕೊಂಡು ಒಂದು ಚಿಟಿಗೆಯಷ್ಟು ಕೋಲ್ಗೇಟ್ ಪೇಸ್ಟು ಹಾಗೆ ಸ್ವಲ್ಪ ನೀರನ್ನ ಚಿಮ್ಮಿಸ್ಕೊಂಡು ಈ ತರ ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಈ ತರ ಉಜ್ಕೊಂಡ್ಬಿಡಿ. ಸ್ವಲ್ಪ ಹೊತ್ತು 1 ನಿಮಿಷಗಳ ಕಾಲ ಚೆನ್ನಾಗಿ ಉಜ್ಜಿಬಿಟ್ಟು ಸ್ವಲ್ಪ ನೀರಲ್ಲಿ ತಣ್ಣೀರಲ್ಲಿ ಹಾಕಿ ಕ್ಲೀನಾಗಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ಒರೆಸಿಟ್ಬಿಟ್ರೆ ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ. ಟ್ರೈ ಮಾಡಿ ನೋಡಿ. ಗ್ಯಾಸ್ ಸ್ಟವ್ ಚೆನ್ನಾಗಿ ಉರ್ದಿಲ್ಲ ಅಂದ್ರೆ 15 ದಿವಸಕ್ಕೊಂದ್ಸಲ ಈ ತರ ನೀವು ಈ ಬರ್ನಲ್ಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕು. 1 ಚಮಚದಷ್ಟು ಪುಡಿ ಉಪ್ಪು, 1 ಚಿಟಿಗೆಯಷ್ಟು ಕುಕ್ಕಿಂಗ್ ಸೋಡಾ ಹಾಕಿದ್ದೀನಿ. ಈಗ ಒಂದು ಅರ್ಧ ಪ್ಯಾಕೆಟಿನಷ್ಟು ಹಿನೋ ಪೌಡರ್ ಅನ್ನ ಹಾಕಿ ಇದನ್ನ ಒಂದು 10 ರಿಂದ 15 ನಿಮಿಷಗಳ ಕಾಲ ನೆನೆಸಿಡ್ಬೇಕು. ನೋಡಿ ಇವಾಗ ಈಗ ಹಾಕಿದ್ದೀನಿ, ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಹಾಗೆ ಬಿಟ್ಬಿಡಿ ಇದನ್ನ ಒಂದು 15 ನಿಮಿಷಗಳ ಕಾಲ. ನಂತರ ಇದನ್ನ ನಾವು ಓಪನ್ ಮಾಡಿ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ. ಇದ್ರಾಗಿರೋ ಒಂದು ತುಕ್ಕಿಡಿದಿರುವ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಇವಾಗ ಒಂದು ಬ್ರಷ್ನಿಂದ ನೀಟಾಗಿ ಈ ತರ ಉಜ್ಕೊಳ್ಳೋಣ. ಒಳಗಡೆ ಏನಾದ್ರು ಉಕ್ಕುಟ್ಟು ಏನಾದ್ರು ಹಾಲ್ಗಿಲ್ ಏನಾದ್ರು ಉಕ್ಕಿದ್ರೆ ಹೋಲ್ಗಳಲ್ಲಿ ಏನಾದ್ರು ಕಸಗಳು ಉಕ್ಕೊಂಡ್ರೆ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟು, ಬ್ರಷ್ನಿಂದ ನೀಟಾಗಿ ಬರ್ನಲ್ನ ನೀಟಾಗಿ ಉಜ್ಜೋಣ. ಯಾಕಂದ್ರೆ ಇದು ನೆನೆಸಿಟ್ಟಿರೋದ್ರಿಂದ ನೀಟಾಗಿ ಬಿಟ್ಕೊಂಡಿದೆ. ತುಂಬಾ ಲೇಟ್ ಆಗಲ್ಲ ಉಜ್ಜೋದು, ಬೇಗ ಬೇಗ ಕ್ಲೀನ್ ಆಗುತ್ತೆ. ನಂತರ ಸ್ವಲ್ಪ ಲಿಕ್ವಿಡ್ ಅನ್ನ ತೆಗೆದು ಲಿಕ್ವಿಡ್ ಅಲ್ಲಿ ಕೂಡ ನಾವು ಇದನ್ನ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟೊಂದು ಗಲೀಜ್ ಬಿಟ್ಕೊಂಡಿದೆ. ಇದರಲ್ಲಿ ಎಲ್ಲ ತುಕ್ಕು ಹಿಡಿದಿರೋದಾಗಿರ್ಬೋದು, ಕೊಳೆ ಆಗಿರ್ಬೋದು, ಎಲ್ಲ ಕ್ಲೀನ್ ಆಗಿದೆ. ಇವಾಗ ಲಾಸ್ಟ್ ಅಲ್ಲಿ ವಿಮ್ ಲಿಕ್ವಿಡ್ ಅಲ್ಲಿ 1 ರೌಂಡ್ ಕ್ಲೀನ್ ಮಾಡಿಬಿಟ್ರೆ ಬರ್ನಲ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. 15 ದಿನಗಳಿಗೊಮ್ಮೆ ಈ ರೀತಿಯಾಗಿ ನೀವು ಕ್ಲೀನ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಅಲ್ಲಿ ಒಂದು ಲೆಮನ್ ಹೋಳನ್ನ ತೆಗೆದು ಈ ತರ ಮೇಲೆ ಬರ್ನಲ್ ಮೇಲೆ ನೀಟಾಗಿ ಈ ತರ ಉಜ್ಜಿಬಿಟ್ರೆ ಬರ್ನಲ್ ಅಂತೂ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವೊಂದು ಸೂಜಿ ಅಥವಾ ಪಿನ್ನಿನಿಂದ ಈ ತರ ಹೋಲನ್ನ ಈ ತರ ನೋಡಿ ಈ ತರ ಚುಚ್ಕೊಂಡ್ ಬಿಟ್ರೆ ಬರ್ನಲ್ ಏನಾದ್ರೂ ಕಸ ಏನಾದ್ರೂ ಒಳಗಡೆ ಇದ್ರೆ ಕ್ಲೀನ್ ಆಗುತ್ತೆ. ಈ ರೀತಿಯಾಗಿ 15 ದಿನಗಳಿಗೊಮ್ಮೆ ಹೀಗೆ ಬರ್ನಲ್ನ ಕ್ಲೀನ್ ಮಾಡ್ತಾ ಇದ್ರೆ ಗ್ಯಾಸ್ ಸ್ಟವ್ ತುಂಬಾ ಚೆನ್ನಾಗಿ ಉರಿಯುತ್ತೆ. ಮತ್ತೆ ಗ್ಯಾಸ್ ಸ್ಟವ್ನ ಹಳೇದಾಯ್ತು, ಗ್ಯಾಸ್ ಸ್ಟವ್ ಹಾಳಾಯ್ತು ಅಂತ ಹೊಸದು ತಂದು ಹಾಕುವ ಅವಶ್ಯಕತೆ ಇರೋದಿಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡ್ಕೊಂಬರೋಣ. ನಾನಿಲ್ಲಿ ಸಣ್ಣ ಸಣ್ಣ ಈರುಳ್ಳಿಗಳನ್ನ ತಗೊಂಡಿದ್ದೀನಿ, ಸಿಪ್ಪೆ ಸಮೇತವಾಗಿ ತಗೊಳ್ತಾ ಇದ್ದೀನಿ. ನಾವಿಲ್ಲಿ ಒಂದು ಪವರ್ಫುಲ್ ಆಗಿರುವ ಜಿರ್ಲೆಗಳಿಗೆ, ಇರುವೆಗಳಿಗಾಗಿರ್ಬೋದು, ಹಲ್ಲಿಗಳಿಗಾಗಿರ್ಬೋದು, ಎಂಥದ್ದೇ ಸಣ್ಣ ಸಣ್ಣ ನೊರ್ಜೆ ಮರಿಗಳಾಗಿರ್ಬೋದು, ಎಲ್ಲದಕ್ಕೂ ಒಂದು ಚೆನ್ನಾಗಿ ವರ್ಕ್ ಆಗುವ ಲಿಕ್ವಿಡ್ ಅನ್ನ ಮಾಡ್ಕೊಂಬರೋಣ. ನಾವಿಲ್ಲಿ ಒಂದು 4-5 ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ. ಈ ಒಂದು ಸಾಂಬಾರ್ ಈರುಳ್ಳಿ ತಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಪವರ್ ಇರುತ್ತೆ, ಅಂದ್ರೆ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಈ ಲಿಕ್ವಿಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರ್ಗೆ ಈ ಎಲ್ಲವನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ. 1 ಚಮಚದಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಇದನ್ನ ಪೇಸ್ಟ್ ಮಾಡ್ಕೊಂಬರೋಣ. ಇವಾಗ ನೋಡಿ ಪೇಸ್ಟ್ ರೆಡಿ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ನೀರನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಈ ಈರುಳ್ಳಿ ನಾರ್ಮಲ್ ಈರುಳ್ಳಿಗಿಂತ ಸ್ಟ್ರಾಂಗ್ ಆಗಿರುತ್ತೆ. ಒಂದು ಪಲ್ಲಿಗಳು, ಜಿರ್ಲೆಗಳಾಗಿರ್ಬೋದು, ಇದರ ಒಂದು ಸ್ಮೆಲ್ಲಿಗೆ ಮತ್ತೆ ನಿಮಗೆ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ, ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಈ ಲಿಕ್ವಿಡ್. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಈ ಲಿಕ್ವಿಡ್ ನೀರು ರೆಡಿ ಆಯ್ತು.
ಇದನ್ನ ವಾರಕ್ಕೊಮ್ಮೆ ನೀವು ಮಾಡಿ ಒಂದು ಬಾಟಲಲ್ಲಿ ಹಾಕಿ, ಸ್ಪ್ರೈ ಬಾಟಲಲ್ಲಿ ಹಾಕಿ ಇಟ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಲಿಕ್ವಿಡ್ ರೆಡಿ ಆಗಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇವಾಗ ಒಂದೊಂದನ್ನೇ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಚಮಚದಷ್ಟು ಬೇಕಿಂಗ್ ಸೋಡಾವನ್ನು ಹಾಕೊಂಡಿದ್ದೀನಿ. ಒಂದು ಅರ್ಧ ಚಮಚದಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಈಗ ಕೋಲ್ಗೇಟ್ ಪೇಸ್ಟ್ ಬೇಕಾಗುತ್ತೆ. ಮೇನ್ ಆಗಿ ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕೊಳ್ಳೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕೊನೆಯದಾಗಿ ಡೆಟಾಯಿಲ್ ಬೇಕು. ಡೆಟಾಯಿಲ್ ಹಾಕಿದ್ರಂತೂ ಈ ಲಿಕ್ವಿಡ್ ತುಂಬಾ ಚೆನ್ನಾಗಿರುತ್ತೆ. 1 ಚಮಚದಷ್ಟು ಡೆಟಾಯಿಲ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮನೆಯಲ್ಲೇ ಎಷ್ಟು ಸುಲಭವಾಗಿ ಜಿರಳೆಗಳಿಗೆ, ಹಲ್ಲಿಗಳಿಗಾಗಿರ್ಬೋದು, ನೊರ್ಜೆಗಳಿಗಾಗಿರ್ಬೋದು ಎಷ್ಟು ಸೂಪರ್ ಆಗಿರುವ ಲಿಕ್ವಿಡ್ ರೆಡಿ ಆಯ್ತು ನೋಡಿ, ಎಷ್ಟು ಸುಲಭವಾಗಿ. ಇವಾಗ ಇದನ್ನ ಸ್ಪ್ರೈ ಬಾಟಲ್ಗೆ ಹಾಕಿ ಇಟ್ಕೊಳ್ಳಿ. 1 ವಾರದವರೆಗೂ ಇದನ್ನ ಯೂಸ್ ಮಾಡಬಹುದು. ಡೆಟಾಲ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ನಾವು ಇದನ್ನ ಈ ಲಿಕ್ವಿಡ್ ನ ಸ್ವಲ್ಪ ಹಾಕಿ ನೆಲ ಕೂಡ ಒರೆಸಬಹುದು. ಡೆಟಾಲ್ ಹಾಕಿರೋದ್ರಿಂದ ನೀವು ಎಲ್ಲೆಲ್ಲಿ ಜಿರಳೆಗಳಿರುತ್ತೋ ಅಲ್ಲಿ ಇದನ್ನ ಸ್ಪ್ರೈ ಮಾಡ್ತಾ ಇದ್ರೆ ಅವಾಗವಾಗ ಜಿರಳೆಗಳು ಬರೋದಿಲ್ಲ, ಈ ನೊರ್ಜೆಗಳು ಬರೋದಿಲ್ಲ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನಿಲ್ಲಿ ಒಂದು ಬಾಟಲ್, ಖಾಲಿ ಬಾಟಲ್ ಇದೆ, ಇದಕ್ಕೆ ಹೋಲ್ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಅವಾಗ ಸ್ಪ್ರೈ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಕ್ಲೀನ್ ಮಾಡೋಕ್ಕೂ ಸ್ವಿಚ್ ಬೋರ್ಡ್ಗಳನ್ನು ಕ್ಲೀನ್ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಹಾಕಿರೋ ಕೋಲ್ಗೇಟ್ ಪೇಸ್ಟ್ ಅನ್ನ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ತರ ತರಕಾರಿ ಕಟ್ ಮಾಡೋ ಸ್ವಲ್ಪ ಗಲೀಜಾದ್ರೂ ಇಂಥ ಲಿಕ್ವಿಡ್ ಅನ್ನ ಹಾಕಿ ನೋಡಿ, ಕೈಯಲ್ಲಿ ಈ ತರ ಉಜ್ಜಿದ್ರೆ ಸಾಕು, ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಕೌಂಟರ್ ಟಾಪ್ ಕ್ಲೀನ್ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಬಾಕ್ಸ್ಗಳನ್ನ, ಕೆಲವೊಂದು ಉಪ್ಪಿನ ಡಬ್ಬಿಗಳಾಗಿರ್ಬೋದು, ಆದ ಜಾರ್ಗಳನ್ನ ಇಟ್ಟಿರುವ ಜಾಗದಲ್ಲಿನೂ ಕೂಡ ಇದೇ ರೀತಿಯಾಗಿ ಒಂದು ಕಾಟನ್ ಬಟ್ಟೆಯಿಂದ ನೋಡಿ ಸ್ಪ್ರೈ ಮಾಡಿಕೊಂಡು ಒರೆಸ್ಕೊಂಡ್ಬಿಟ್ರೆ ಒಂದು ಸಣ್ಣ ಈ ನೊರ್ಜೆಗಳು ಕೂಡ ಬರೋದಿಲ್ಲ ಅಡುಗೆ ಮನೆಯಲ್ಲಿ, ಅಷ್ಟು ಕ್ಲೀನ್ ಆಗಿ ಇರುತ್ತೆ. ಟ್ರೈ ಮಾಡಿ ನೋಡಿ, ಈ ಲಿಕ್ವಿಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಲ್ಲಿಗಳೇನಾದ್ರೂ ಜಾಸ್ತಿ ಇದೆ ಅಂತ, ಡೋರ್ ಸೈಡ್ ಅಲ್ಲಿ ಏನಾದ್ರೂ ಇದೆ ಅಂತ ಗೊತ್ತಾದ್ರೆ ಅಲ್ಲಿನೂ ಈ ಸ್ಪ್ರೈನ ಮಾಡಿ ಒಂದು ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಇದರ ಸ್ಮೆಲ್ಗೂ ಕೂಡ ಹಲ್ಲಿಗಳು ಬರುವುದಿಲ್ಲ. ಈರುಳ್ಳಿ ತಗೊಂಡಿರೋದ್ರಿಂದ ಅದರ ಘಾಟಿಗೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಮ್ಮ ಮನುಷ್ಯರಿಗೆ ಆಗಲ್ಲ ಈರುಳ್ಳಿ ಘಾಟು. ಹಾಗಾಗಿ ಈ ಜಿರಳೆಗಳಿಗಾಗಿರ್ಬೋದು, ಈ ಕೆಲವೊಂದು ಹಲ್ಲಿಗಳು, ನೊರ್ಜೆಗಳಿಗೆ ಎಲ್ಲದಕ್ಕೂ ಒಂದು ಚೆನ್ನಾಗಿ ವರ್ಕ್ ಆಗುವಂತಹ ಈ ಲಿಕ್ವಿಡ್ ಅನ್ನ ಮಾಡಿ ಒಂದು ಬಾಟಲ್ ಅಲ್ಲಿ ಹಾಕಿಟ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ವಾಯ್ಸ್ ತುಂಬಾ ಕೋಲ್ಡ್ ಆಗಿ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ ವಾಯ್ಸು, ದಯವಿಟ್ಟು ಕ್ಷಮಿಸಿ. ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.